ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯಿಸಿ ಬಾಗಲಕೋಟೆಯಲ್ಲಿಂದು ಬಿಜೆಪಿಗರು ಪ್ರತಿಭಟನೆಯನ್ನು ನಡೆಸಿದರು. ಸೆಪ್ಟೆಂಬರ್ 24 ಸಂಜೆ 5 ಗಂಟೆ ಬಾಗಲಕೋಟೆ ನಗರದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿಗರು ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಎಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರು, ಹೈಕೋರ್ಟ್ ಈಗಾಗಲೇ ತನಿಖೆಗೆ ಆದೇಶವನ್ನು ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಎಂದು ಒತ್ತಾಯಿಸಿದರು. ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ. ರೆಡ್ ಹ್ಯಾಂಡ್ ಸಿಕ್ಕಿಬಿದ್ದರಿಂದ ಗವರ್ನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಅದರ ಪ್ರಕಾರ ಗವರ್ನರ್ ಇದಕ್ಕೆ ತಪಾಸಣೆಗೆ ಆದೇಶ ಮಾಡಿದ್ರು. ಅದು ತಪ್ಪು ಅಂತ ಹೈಕೋರ್ಟ್ ಮೆಟ್ಟಲೇ ಇರಿದ್ರು. ಹಲವಾರು ಪ್ರಮುಖ ವಕೀಲರು ದಿಲ್ಲಿಯಿಂದ ಬಂದರು, ಬೆಂಗಳೂರಿಂದ ಬಂದಂತ ವಕೀಲರುಗಳು ಅವರು ತಮ್ಮ ವಾದ ವಿವಾದವನ್ನ ಮಾಡಿ ಜಜ್ಮೆಂಟ್ ಕಾಯ್ದಿರಿಸಿತ್ತು ತೀರ್ಪು ಹೈಕೋರ್ಟ್. ಆದ್ರೆ ಇವತ್ತಿನ ದಿನ ಅದು ಮಧ್ಯಾಹ್ನ 12:00ವರೆಗೆ ಆ ತೀರ್ಪು ಪ್ರಕಟ ಆದದ್ರಿಂದ ಸಿದ್ದರಾಮಯ್ಯನವರು ಏನು ತಪ್ಪು ಮಾಡಿದ್ದಾರೆ ಅದು ಸಾಬೀತಾಗಿದೆ. ಅದಕ್ಕೆ ಸಮಗ್ರ ಒಂದು ತಪಾಸಣೆ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ಅಂದದ್ರಿಂದ ನಾವು ಹೇಳಿದ್ವಿ ಅವರಿಗೆ, ಗೌರವಾನ್ವಿತವಾಗಿ ನೀವು ರಾಜೀನಾಮೆ ಕೊಡ್ರಿ, ಮುಖ್ಯಮಂತ್ರಿ ಸ್ಥಾನಕ್ಕೆ ತಪಾಸಣೆ ಆಗಲಿ, ಎನ್ಕ್ವೈರಿ ಆಗಲಿ, ನೀವು ತಪ್ಪಿತಸ್ಥರ ಅಲ್ಲ ಅಂತಂದ್ರೆ ಮತ್ತೆ ನೀವೇ ಆಗಬಹುದು ಅಂತ. ಆದ್ರೆ ಅವರು ಕೊಡುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಇನ್ನು ಮತ್ತೆ ಹೈಕೋರ್ಟ್, ಡಿವಿಷನ್ ಬೆಂಚು, ಸುಪ್ರೀಂ ಕೋರ್ಟ್ಗೆ ಹೋಗುವಂತಹದ್ದು ಕಾಣ್ತಾ ಇದೆ. ಅದಕ್ಕೋಸ್ಕರ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ತಮಗೆಲ್ಲ ಗೊತ್ತಿದೆ, ಇದರ ಬಗ್ಗೆ ಹೆಚ್ಚು ಹೇಳೋದಿಲ್ಲ. ನಮ್ಮ ಇನ್ನು ಮಹೇಶ್ ತೆಂಗಿನಕಾಯಿ ಅವರು, ಶಾಂತಗೌಡರು ಮಾತಾಡ್ತಾರೆ. ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್, ಇಡೀ ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ನೇರ ಭಾಗಿಯಾಗಿದ್ದರಿಂದ ಅವರಿಗೆ ರಾಜೀನಾಮೆ ಕೊಡುವಂತದ್ದು ಅನಿವಾರ್ಯವಾಗಿದೆ. ದೊಡ್ಡ ದೊಡ್ಡ ನಾಯಕರಿಗೂ ಕೂಡ 5 ಎಕರೆ 10 ಎಕರೆ ಜಮೀನನ್ನು ಕೊಟ್ಟಂತದ್ದು ತಾವೆಲ್ಲ ನೋಡಿದ್ದೀರಿ ಪತ್ರಿಕೆಯಲ್ಲಿ. ಅದಕ್ಕಾಗಿ ಇದು ವೈಯಕ್ತಿಕ ಲಾಭ ಮಾಡಿಕೊಳ್ಳುವಂತ ಸರ್ಕಾರ ವಿನಃ ಇವರಿಗೆ ಜನಹಿತ ಏನೋ ಗೊತ್ತಿಲ್ಲ, ಜನರ ಪರವಾಗಿ ಆಡಳಿತ ಇಲ್ಲ ಅನ್ನುವಂಥದ್ದು ಸಾಬೀತಾಗಿದ್ದರಿಂದ ಅನಿವಾರ್ಯವಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗಿದೆ. ಎಲ್ಲಿವರೆಗೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ಲ ಅಲ್ಲಿವರೆಗೂ ಇದು ನಿರಂತರವಾಗಿ ನಡೀತದೆ ಅನ್ನುವಂತ ಮಾತನ್ನು ಹೇಳಿ, ಇವತ್ತು ಸಿದ್ದರಾಮಯ್ಯನವರು ಅವರು ಬಹಳ ಒಳ್ಳೆ ಹಿನ್ನೆಲೆಯಿಂದ ಬಂದಂತವ್ರು ಅಂತ ಹೇಳ್ಕೊಂತಾರ. ಅದೇನಾದ್ರೂ ಇದ್ರೆ ಅವರು ತಕ್ಷಣ ರಾಜೀನಾಮೆ ಕೊಟ್ಟು ಈ ಎನ್ಕ್ವೈರಿಯನ್ನು ಎದುರಿಸಬೇಕಾಗಿತ್ತು. ಆದ್ರೆ ಯಾಕೋ ಅವರು ಬಹಳ ನಿಧಾನಗತಿಯಲ್ಲಿ ಸಾಗಿದಂಗೆ ಕಾಣ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಅವರು ಅನಿವಾರ್ಯ ಇದು ರಾಜೀನಾಮೆ ಕೊಡಲೇಬೇಕು, ರಾಜೀನಾಮೆ ಕೊಡಬೇಕೆಂದು ಒತ್ತಾಯ ಮಾಡಿ ನನ್ನ 4 ಮಾತುಗಳು ವಿರಾಮ ಕೊಡ್ತೇನೆ.